ಇತ್ತೀಚಿನ ದಿನಗಳಲ್ಲಿ ಮ್ಯಾರೇಜ್ ಅಂದ್ರೆ ಎಷ್ಟು ಸ್ಕೇರಿ ಆಗಿರುತ್ತೆ ಅಂದ್ರೆ ಅದು ನಿಜವಾಗ್ಲೂ ನೀವು ಲವ್ ಮಾಡಿ ಇಷ್ಟಪಟ್ಟು ಮದುವೆ ಆಗಿದ್ರು ಸಹ ಕೆಲವೊಂದು ಸಲ ಎಷ್ಟು ಈವಿಲ್ ಆಗಿ ಥಿಂಕ್ ಮಾಡ್ತಾರೆ ಅಂದ್ರೆ ರೀಸೆಂಟ್ ಆಗಿ ಆದಂತ ಇನ್ಸಿಡೆಂಟ್ ಗಳು ನೀವೇ ನೋಡಿರ್ತೀರಾ. ಮೊನ್ನೆ ಕೇರಳದ ಒಂದು ಹುಡುಗಿ ಬಾಯ್ ಫ್ರೆಂಡ್ ಗೆ ವಿಷ ಕೊಟ್ಟು ಸಾಯಿಸಿರೋದನ್ನ ನೀವು ಕೇಳೇ ಇರ್ತೀರಾ. ಜಡ್ಜು ಈ ಕೇಸ್ ನ ನೋಡಿ ಇದು ರೇರೆಸ್ಟ್ ಆಫ್ ದ ರೇರ್ ಕೇಸು ಅಂತ ಹೇಳ್ಬಿಟ್ಟು ಆ ಹುಡುಗಿಗೆ ಲೈಫ್ ಸೆಂಟೆನ್ಸ್ ಶಿಕ್ಷೆಯನ್ನ ಕೊಟ್ಬಿಟ್ರು. ಅದಲ್ಲದೆ ಹೈದರಾಬಾದ್ ನಲ್ಲಿ ಒಬ್ಬ ವೈಫ್ ನ ಇದಲ್ಲದೆ ಕುಕ್ಕರ್ ನಲ್ಲಿ ಬಾಡಿ ಪಾರ್ಟ್ ಗಳನ್ನ ಬೇಯಿಸಿಟ್ಟು ಡಿಸ್ಪೋಸ್ ಮಾಡ್ದ. ಈಗ ನಾನ್ ಮಾತಾಡುವಂತ ಕೇಸಲ್ಲಿ ಆ ತರದ ಟ್ವಿಸ್ಟ್ ಗಳು ಇದಾವೆ. ಹಸ್ಬೆಂಡ್ ಲಂಡನ್ ಇಂದ ವೈಫ್ ಗೆ ಸರ್ಪ್ರೈಸ್ ಕೊಡೋಣ ಅಂತ ಇಂಡಿಯಾಗೆ ಬಂದ್ರೆ ಅದಕ್ಕಿಂತ ದೊಡ್ಡ ಸರ್ಪ್ರೈಸ್ ಕೊಟ್ಬಿಟ್ಲು ಆತನ ಹೆಂಡತಿ ಮುಸ್ಕಾನ್. ಅಂಡ್ ಈ ಕೇಸಲ್ಲಿ ಅಟ್ ಎ ಟೈಮ್ ಹಸ್ಬೆಂಡ್ ಗೆ ಮೋಸ ಮಾಡೋದಲ್ಲದೆ ಲವ್ ಮಾಡಿದಂತ ಸಾಯಿಲ್ ಅನ್ನೋ ಬಾಯ್ ಫ್ರೆಂಡ್ ಗೂ ಕೂಡ ಮೋಸ ಮಾಡ್ಬಿಟ್ಲು. ಇದನ್ನ ಬಾಯ್ ಫ್ರೆಂಡ್ ಅನ್ನೋದಕ್ಕಿಂತ ದೊಡ್ಡ ಬಕರ ಅಂತ ಹೇಳ್ಬೋದು. ಅದನ್ನ ಹೇಳ್ತೀನಿ ಯಾಕೆ ಅನ್ಬಿಟ್ಟು ಈ ವಿಡಿಯೋದಲ್ಲಿ. ಇದಕ್ಕೋಸ್ಕರ ಸ್ನಾಪ್ ಚಾಟ್ ಅಲ್ಲಿ ಸತ್ತೋಗಿರುವಂತ ಸಾಯಿಲ್ ಮದರ್ ಕೂಡ ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಇನ್ಫ್ಯಾಕ್ಟ್ ಮೊನ್ನೆ ಕೋರ್ಟ್ ಹತ್ರ ಇವರಿಬ್ರು ಕರ್ಕೊಂಡು ಹೋದ್ರೆ ಅಲ್ಲೇ ಇದ್ದಂತ ನೂರಾರು ಲಾಯರ್ಸ್ ಎಲ್ಲರೂ ಸೇರಿ ಇವರನ್ನ ಒಡೆಯೋದಕ್ಕೆ ಟ್ರೈ ಮಾಡಿದ್ರು. ಅಷ್ಟೊಂದು ಕೋಪ ತರಿಸುವಂತ ಕೇಸ್ ಇದು. ಈ ಮುಸ್ಕಾನ್ ಏನ್ ಮಾಡಿದ್ಲು ಅನ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ. ಇವತ್ತು ಈ ನ್ಯೂಸ್ ವೈರಲ್ ಆಗೋಗಿದೆ. ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿ ವರೆಗೂ ಇನ್ಫ್ಯಾಕ್ಟ್ ಇಂಟರ್ನ್ಯಾಷನಲ್ ಲೆವೆಲ್ ವರೆಗೂ ಈ ವಿಚಾರ ರೀಚ್ ಆಗ್ಬಿಟ್ಟಿದೆ. ಈ ಕಂಪ್ಲೀಟ್ ವಿಚಾರವನ್ನ ನಿಮಗೆ 10 ಮಿನಿಟ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಅರ್ಥ ಆಗೋ ತರ ಹೇಳ್ತೀನಿ. ಇದೇ ರೀತಿ ನಮ್ಮ ಸುತ್ತಮುತ್ತ ಆಗುವಂತ ವಿಷಯಗಳನ್ನ ತಿಳ್ಕೊಬೇಕು ಅಂದ್ರೆ ನನ್ನ ಚಾನಲ್ ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಬೇಕು. ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ ಮುಂದೆ ಬಂದ್ಬಿಡ್ಬೇಕಲ್ವಾ, ಅದಕ್ಕೋಸ್ಕರ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಇಟ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ವಾ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ ಡನ್. ಈ ಇನ್ಸಿಡೆಂಟ್ ನಡೆದಿರೋದು ಮೀರತ್ ಸಿಟಿಯಲ್ಲಿ. ಇದು ಉತ್ತರ ಪ್ರದೇಶದಲ್ಲಿ ಬರುತ್ತೆ. ಸೌರವ್ ರಾಜ್ಪೂತ್ 29 ವರ್ಷದ ನೇವಿ ಮರ್ಚೆಂಟ್ ಆಫೀಸರ್ ಇವರು. ಅಂಡ್ ಆಲ್ಸೋ ಈತನ ವೈಫ್ ಮುಸ್ಕಾನ್ 27 ವರ್ಷದವರು. ಸೊ ಇವರಿಬ್ರು 2016 ಅಲ್ಲಿ ಲವ್ ಮಾಡಿ ಮ್ಯಾರೇಜ್ ಆಗಿರ್ತಾರೆ. ಆಗ ಇವ್ರ ಮನೆ ಎರಡು ಸೈಡ್ ಅಲ್ಲೂ ಇವ್ರ ಮ್ಯಾರೇಜ್ ಗೆ ಒಪ್ಕೊಳಲ್ಲ. ಸೊ ಇವರು ಫೈಟ್ ಮಾಡಿ ಈ ಮ್ಯಾರೇಜ್ ಅನ್ನ ಮಾಡ್ಕೊಂಡಿರ್ತಾರೆ. ಅಂಡ್ ಆಲ್ಸೋ ಇವರಿಗೆ 6 ವರ್ಷದ ಹೆಣ್ಣು ಮಗು ಕೂಡ ಇರುತ್ತೆ. ಓವರ್ ದ ಟೈಮ್ ಇವರ ರಿಲೇಶನ್ಶಿಪ್ ಅಲ್ಲೂ ತುಂಬಾ ಪ್ರಾಬ್ಲಮ್ಸ್ ಅನ್ನೋದು ಬರುತ್ತೆ, ಆರ್ಗ್ಯುಮೆಂಟ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅಂಡ್ ಸೌರಭ್ 2021 ಅಲ್ಲಿ ಡಿವೋರ್ಸ್ ತಗೋಬೇಕು ಅಂತ ಯೋಚನೆ ಮಾಡಿದ್ದ. ಬಟ್ ಸೌರಭ್ ತನ್ನ ಜೀವನವನ್ನ ಮಗುಗೋಸ್ಕರ ನಡೆಸ್ಕೊಂಡು ಹೋಗ್ತಾ ಇದ್ದ. ಸೊ ಅದೇ ಇವತ್ತು ಆತನ ಜೀವನ ಕಳ್ಕೊಳ್ಳೋದಕ್ಕೆ ಕಾರಣವಾಯಿತು. ಈ ಸೌರಭ್ ಮುಂಚೆ ಮರ್ಚೆಂಟ್ ನೇವಿ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದ. ಅಂದ್ರೆ ಕಮರ್ಷಿಯಲ್ ದೊಡ್ಡ ಶಿಪ್ಸ್ ಇರುತ್ತಲ್ಲ ಅದರಲ್ಲಿ ಕೆಲಸ ಮಾಡ್ತಾ ಇದ್ದ. ಇದು ದೇಶದಿಂದ ದೇಶಗಳಿಗೆ ಹೋಗ್ತಾ ಇತ್ತು. ಸೊ ಈ ಲಂಡನ್ ನಲ್ಲಿ ಯಾವ್ದಾದ್ರು ಬೇಕರಿಯಲ್ಲಿ ಕೆಲಸ ಮಾಡಿದ್ರು ಅದಕ್ಕಿಂತ ಹೆಚ್ಚಾಗಿ ಸ್ಯಾಲರಿ ಬರುತ್ತೆ. ಸೊ ಅದು ನಮ್ಮ ಜೀವನಕ್ಕೆ ಮತ್ತೆ ಮಗುವಿನ ಎಜುಕೇಶನ್ಸ್ ಗೆ ಆಧಾರ ಆಗುತ್ತೆ ಅನ್ಬಿಟ್ಟು ಲಂಡನ್ ನಲ್ಲಿ ಒಂದು ಬೇಕರಿಯಲ್ಲಿ ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಈತ ದೇಶ ಬಿಟ್ಬಿಟ್ಟು ಫಾರಿನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ. ಅದಕ್ಕೋಸ್ಕರ ವರ್ಷದಲ್ಲಿ 8 ತಿಂಗಳು ಫಾರಿನ್ ಅಲ್ಲೇ ಇರ್ತಾ ಇದ್ದ. ಸೊ ಇಂಡಿಯಾದಲ್ಲಿ ಈತನ ಹೆಂಡತಿ ಮುಸ್ಕಾನ್ ಒಬ್ಳೆ ಇದ್ದಿದ್ರಿಂದ ಈ ಸೋಹಿಲ್ ಶುಕ್ಲಾ ಅನ್ಬಿಟ್ಟು 25 ವರ್ಷದ ಹುಡುಗನಿಗೆ ಕನೆಕ್ಟ್ ಆದ್ಲು. ಹೇಗೆ ಒಂದು ವಾಟ್ಸ್ಆಪ್ ಗ್ರೂಪ್ ಇಂದ. ಈ ಚೈಲ್ಡ್ಹುಡ್ ಸ್ಕೂಲ್ ಫ್ರೆಂಡ್ಸ್ ಒಂದು ವಾಟ್ಸ್ಆಪ್ ಗ್ರೂಪ್ ಇತ್ತು. ಅದರಲ್ಲಿ ಜೂನಿಯರ್ ಸೀನಿಯರ್ಸ್ ಎಲ್ಲರೂ ಕೂಡ ಆ ಗ್ರೂಪ್ ಅಲ್ಲಿ ಇದ್ರು. ಸೊ ಆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಚಾಟ್ ಮಾಡ್ತಾ ಮಾಡ್ತಾ ಈ ಮುಸ್ಕಾನ್ ಈ ಸಾಯಿಲ್ ಅನ್ನೋ ಹುಡುಗನಿಗೆ ಕನೆಕ್ಟ್ ಆಗ್ತಾಳೆ. ಸೊ ಈ ಮುಸ್ಕಾನ್ ಮತ್ತೆ ಸಾಯಿಲ್ ಇಬ್ರು ಕೂಡ ಬರ್ತಾ ಪರ್ಸನಲ್ ಆಗಿ ಮೆಸೇಜ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ವಾಟ್ಸ್ಆಪ್ ಅಲ್ಲಿ. ಸೊ ಹಾಗೆ ಮಾಡ್ತಾ ಇವರಿಬ್ರು ಕೂಡ ಒಂದಾಗ್ತಾರೆ. ಮೊದಲೇ ಈ ಸಾಯಿಲ್ ಅನ್ನೋನು ಡ್ರಗ್ ಹ್ಯಾಬಿಟ್ ಇದ್ದಂತ ವ್ಯಕ್ತಿ. ಸೊ ಈತನ ಇನ್ಫ್ಲೂಯೆನ್ಸ್ ಇಂದ ಮುಸ್ಕಾನ್ ಕೂಡ ಡ್ರಗ್ ಹ್ಯಾಬಿಟ್ ಗೆ ಅಡಿಕ್ಟ್ ಆಗೋಗ್ತಾಳೆ. ಸೊ ಈಕೆ ರಿಪೀಟೆಡ್ಲಿ ಆ ಡ್ರಗ್ಸ್ ನ ತಗೊಳ್ತಾ ಇದ್ದಿದ್ರಿಂದ ಹಸ್ಬೆಂಡ್ ಆದ ಸೌರಭ್ ನ ಸಾಯಿಸ್ಬಿಟ್ರೆ ನಾನು ಈ ಬಾಯ್ ಫ್ರೆಂಡ್ ಆದಂತ ಸೋಹಿಲ್ ಜೊತೆ ಫ್ರೀಡಮ್ ಆಗಿ ಎಂಜಾಯ್ ಮಾಡ್ಕೊಂಡು ಲೈಫ್ ಅಲ್ಲಿ ಇರ್ಬೋದು ಅಂತ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಮುಸ್ಕಾನ್ ಸೌರಭ್ ನ ಸಾಯಿಸೋದಕ್ಕೆ ಪ್ಲಾನ್ ಸ್ಟಾರ್ಟ್ ಆಗಿದ್ದೆ 2024 ನವೆಂಬರ್ ಅಲ್ಲಿ. ಆ ಫಸ್ಟ್ ಅಟೆಂಪ್ಟ್ ಫೈಲ್ ಆಗುತ್ತೆ. ಸೇಮ್ ಥಿಂಗ್ ಯಾವ್ದೋ ಒಂದು ವಿಷಯವನ್ನ ಫುಡ್ ಅಲ್ಲಿ ಮಿಕ್ಸ್ ಮಾಡಿ ಕೊಡ್ತಾರೆ. ಬಟ್ ಆ ರಾತ್ರಿ ಎಲ್ಲ ಸೌರಭ್ ಡೀಪ್ ಸ್ಲೀಪ್ ಗೆ ಹೋಗಿ ಮತ್ತೆ ಮಾರ್ನಿಂಗ್ ಯಥಾ ಪ್ರಕಾರ ಎದ್ದೇಳ್ತಾನೆ. ಸೊ ಆ ಡೋಸ್ ಅನ್ನೋದು ಕಡಿಮೆ ಇದ್ದಿದ್ರಿಂದ ಸೌರಭ್ಗೆ ಅಷ್ಟೊಂದು ಇಂಪ್ಯಾಕ್ಟ್ ಮಾಡಿಲ್ಲ. ದೆನ್ ಮತ್ತೆ ಸೌರಭ್ ಕೆಲಸಕ್ಕೋಸ್ಕರ ಮತ್ತೆ ಲಂಡನ್ ಗೆ ರಿಟರ್ನ್ ಆಗ್ತಾನೆ. ಅಂಡ್ ನಾವು ಲಾಸ್ಟ್ ಮಂತ್ ಫೆಬ್ರವರಿಯಲ್ಲಿ ಮತ್ತೆ ಇಂಡಿಯಾಗೆ ರಿಟರ್ನ್ ಬರ್ತಾನೆ. ಈ ಸಲ ಸೌರಭ್ ಹೆಂಡತಿಗೂ ಮತ್ತೆ ಅವರ ಫ್ಯಾಮಿಲಿ ಯಾರಿಗೂ ಇನ್ಫಾರ್ಮ್ ಅನ್ನೋದು ಮಾಡ್ದಿರಾ ಇಂಡಿಯಾಗೆ ಸರ್ಪ್ರೈಸ್ ವಿಸಿಟ್ ಕೊಡೋದಕ್ಕೆ ಅಂತ ಬರ್ತಾನೆ. ಯಾಕಂದ್ರೆ ತನ್ನ ಮಗಳ ಮತ್ತು ವೈಫ್ ನ ಬರ್ತ್ಡೇ ಸೇಮ್ ಮಂತ್ ಅಲ್ಲಿ ಇದ್ದಿದ್ರಿಂದ ಸೊ ಇದೇ ಸರಿಯಾದ ಆಪರ್ಚುನಿಟಿ ಅಂತ ಥಿಂಕ್ ಮಾಡಿ ಮುಸ್ಕಾನ್ ಮತ್ತೆ ಸೋಹಿಲ್ ಒಂದು ಪ್ಲಾನ್ ನ ಮಾಡ್ಕೊಂತಾರೆ. ಮುಸ್ಕಾನ್ ಮಗಳನ್ನ ಅಜ್ಜಿ ಮನೆಗೆ ಕಳಿಸ್ಬಿಟ್ಟು ಮಾರ್ಚ್ 3ನೇ ತಾರೀಕು ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡ್ತಾರೆ. ಸೊ ಆ ದಿನ ಸೌರಭ್ ಅವರ ಅಮ್ಮ ಮಾಡಿದಂತ ಒಂದು ಡಿಶ್ ನ ಮತ್ತೆ ಬಿಸಿ ಮಾಡ್ಬಿಟ್ಟು ಅದರಲ್ಲಿ ಈ ಮತ್ತು ಬರುವಂತಹ ಸೆಡೆಟಿವ್ ನ 5 ಡೋಸ್ ಆಗಿ ಮಿಕ್ಸ್ ಮಾಡಿ ಸೌರಭ್ಗೆ ಸರ್ವ್ ಮಾಡ್ತಾಳೆ. ಒನ್ಸ್ ಸೌರಭ್ ಇದನ್ನ ತಿನ್ಬಿಟ್ಟು ಅನ್ಕಾನ್ಶಿಯಸ್ ಆಗಿ ಬಿದ್ದೋಗ್ತಾನೆ. ಆಮೇಲೆ ಈ ಮುಸ್ಕಾನ್ ಸೋಹಿಲ್ ಅನ್ನೋವನ್ನ ಇವರು ರೆಂಟಲ್ ಇದ್ದಂತಹ ಮನೆಗೆ ಕರೆಸ್ತಾಳೆ. ಆಮೇಲೆ ನೋಡಿ ಈ ಬ್ರೂಟಲ್ ಅಟ್ಯಾಕ್ ಅನ್ನೋದು ಸ್ಟಾರ್ಟ್ ಆಗೋದು. ಮುಸ್ಕಾನ್ ತನ್ನ ಕೈಯಾರೆ ಹಸ್ಬೆಂಡ್ ನ ಸಾಯಿಸ್ದಿರಾ ಈ ಸೋಹಿಲ್ ಕೈಯನ್ನ ಹಿಡ್ಕೊಂಡು ಆತನ ಕೈಯಿಂದನೇ ತನ್ನ ಹಸ್ಬೆಂಡ್ ನ ಚೆಸ್ಟ್ ಮೇಲೆ ಈ ಚಿಕನ್ ಅನ್ನ ಕಟ್ ಮಾಡೋದಕ್ಕೆ ಯೂಸ್ ಮಾಡುವಂತ ನೈಫ್ ಇಂದ ರಿಪೀಟೆಡ್ ಆಗಿ ಅಟ್ಯಾಕ್ ಮಾಡಿ ಮತ್ತೆ ಆತನ ತಲೆಯನ್ನ ಬಾಡಿಯಿಂದ ಬೇರ್ಪಡಿಸ್ಬಿಟ್ಟು ಕೈ ಕಾಲುಗಳನ್ನ ಟ್ವಿಸ್ಟ್ ಮಾಡ್ಬಿಡ್ತಾರೆ. ದೆನ್ ಆ ರಾತ್ರಿ ಎಲ್ಲ ಈ ಮುಸ್ಕಾನ್ ಮತ್ತೆ ಬಾಯ್ ಫ್ರೆಂಡ್ ಆದಂತ ಸೋಹಿಲ್ ಇಬ್ರು ಕೂಡ ಆ ಮನೆಯಲ್ಲೇ ಸ್ಪೆಂಡ್ ಮಾಡ್ತಾರೆ. ಈ ಸೌರಭ್ ಬಾಡಿಯನ್ನ ಡಿಸ್ಪೋಸ್ ಮಾಡೋದಕ್ಕೆ ಮೊದಲು ಮಾಡಿದಂತ ಪ್ಲಾನ್ ಯಾವುದು ಅಂದ್ರೆ ಬಾಡಿಯನ್ನ ಪೀಸ್ ಆಗಿ ಕಟ್ ಮಾಡ್ಬಿಟ್ಟು ಕವರ್ಸ್ ಅಲ್ಲಿ ಎತ್ಕೊಂಡು ಹೋಗ್ಬಿಟ್ಟು ಐಸೋಲೇಟೆಡ್ ಪ್ಲೇಸಸ್ ಅಲ್ಲಿ ಬಿಸಾಡೋಣ ಅನ್ಬಿಟ್ಟು. ಆಮೇಲೆ ಇವರ ಪ್ಲಾನ್ ಅನ್ನೋದು ಚೇಂಜ್ ಆಗುತ್ತೆ. ಅವಾಗ್ಲೇ ಇವರು ಒಂದು ಬ್ಲೂ ಕಲರ್ ವಾಟರ್ ಸ್ಟೋರ್ ಮಾಡುವಂತ ಡ್ರಮ್ ಅನ್ನ ಪರ್ಚೇಸ್ ಮಾಡ್ತಾರೆ. ದೆನ್ ಅಲ್ಲೇ ಲೋಕಲ್ ಮಾರ್ಕೆಟ್ ಅಲ್ಲಿ ಸಿಮೆಂಟ್ ಅನ್ನ ಪರ್ಚೇಸ್ ಮಾಡ್ಬಿಟ್ಟು ಮತ್ತೆ ಮನೆಗೆ ರಿಟರ್ನ್ ಬರ್ತಾರೆ. ಇವರು ಈ ಐಡಿಯಾ ಕೂಡ ಇವರು
ಇನ್ಸ್ಪೈರ್ ಆಗಿರೋದು ಮೂವಿಯಿಂದ ನೋಡ್ಕೊಂಡೆ. ಸೊ ಈಗ ಮಾಡಿದ್ರೆ ಬಾಡಿಯಿಂದ ಯಾವುದೇ ತರಹದ ಸ್ಮೆಲ್ಲು ಬರಲ್ಲ, ಮನೆಯಲ್ಲೇ ಇಟ್ಕೊಬಹುದು ಅಂತ ಇವರು ಪ್ಲಾನ್. ಸೊ ದಿನಗಳು ಕಳೀತಾ ಈ ಮುಸ್ಕಾನ್ ಮತ್ತೆ ಸೋಹಿಲ್ ಬಾಯ್ ಫ್ರೆಂಡ್ ಜೊತೆ ಹಿಮಾಚಲ್ ಪ್ರದೇಶಕ್ಕೆ ಹೋಗ್ತಾರೆ. ಸೊ ಹಸ್ಬೆಂಡ್ ಬಾಡಿಯನ್ನ ಮನೆಯಲ್ಲಿ ಡ್ರಮ್ ಅಲ್ಲಿ ಇಟ್ಬಿಟ್ಟು ಇವರಿಬ್ರು ಈ ರೀತಿ ಎಂಜಾಯ್ ಮಾಡ್ಕೊಂಡು ಔಟ್ ಸೈಡ್ ವೆಕೇಶನ್ ಅಂತ ಹೋಗಿರ್ತಾರೆ. ಸೊ ದಿನಗಳು ಕಳೀತಾ ಈ ಸೌರಭ್ ಫ್ಯಾಮಿಲಿ ಅವರಿಗೆ ಡೌಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಮುಸ್ಕಾನ್ ಅನ್ನೋಳು ತನ್ನ ಹಸ್ಬೆಂಡ್ ಮೊಬೈಲ್ ಇಂದಾನೆ ಈ ಫ್ಯಾಮಿಲಿ ಅವರಿಗೆ ಓನ್ಲಿ ಟೆಕ್ಸ್ಟ್ ಮೆಸೇಜ್ ಅಲ್ಲಿ ಮಾತ್ರ ರಿಪ್ಲೈ ಕೊಡ್ತಾ ಇರ್ತಾಳೆ. ಅಂಡ್ ಆಲ್ಸೋ ಸೌರಭ್ ಇಂಡಿಯಾಗೆ ಬಂದ್ಬಿಟ್ಟು ಮತ್ತೆ ಕೆಲಸದ ವಿಚಾರವಾಗಿ ಬಿಸಿ ಅನ್ಬಿಟ್ಟು ಮತ್ತೆ ಲಂಡನ್ ಗೆ ರಿಟರ್ನ್ ಆಗ್ಬಿಟ್ರು ಅನ್ಬಿಟ್ಟು ಇವರ ಫ್ಯಾಮಿಲಿ ಹತ್ರ ಇವಳು ಈ ತರ ಹೇಳಿರ್ತಾಳೆ. ಆಗ ಈ ಸೌರಭ್ ಫ್ಯಾಮಿಲಿಗೆ ಡೌಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ್ಲಾದ್ರೂ ಮಗ ಇಂಡಿಯಾಗೆ ಬಂದ್ರೆ ಮನೆಗೆ ಬಂದು ಹೋಗ್ತಾ ಇತ್ತ, ಅಂಡ್ ಆಲ್ಸೋ ಕಾಲ್ ಮಾಡಿ ರೆಸ್ಪಾಂಡ್ ಮಾಡಿ ಮಾತಾಡ್ತಾ ಇದ್ದ. ಈ ನಡುವೆ ನೋಡಿದ್ರೆ ಸುಮಾರು ದಿನಗಳಿಂದ ಕಾಂಟ್ಯಾಕ್ಟ್ ಗೆ ಸಿಗ್ತಾ ಇಲ್ಲ ಅನ್ಬಿಟ್ಟು ಅನುಮಾನ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಮುಸ್ಕಾನ್ ತನ್ನ ಬಾಯ್ ಫ್ರೆಂಡ್ ಜೊತೆ ಈ 14 ದಿನ ಟ್ರಿಪ್ ಅನ್ನ ಮುಗಿಸ್ಕೊಂಡು ಮತ್ತೆ ಇವ್ರ ಅಮ್ಮ ಮನೆಗೆ ಬರ್ತಾಳೆ ತನ್ನ ಮಗುನ ಕರ್ಕೊಂಡು ಹೋಗೋದಕ್ಕೆ. ಇಲ್ಲಿ ಆ ಮುಸ್ಕಾನ್ ಮಗಳು ಅವ್ರ ಅಜ್ಜಿ ಜೊತೆ ಈ ಮಾತನ್ನ 14 ದಿನಗಳಿಂದ ಹೇಳ್ತಾ ಇದ್ಲಂತೆ. ಡ್ಯಾಡಿ ಬಂದು ಮನೆಯಲ್ಲಿ ಡ್ರಮ್ ಅಲ್ಲಿ ಇದ್ದಾನೆ ಅನ್ಬಿಟ್ಟು ರಿಪೀಟೆಡ್ ಆಗಿ ಇವರ ಅಜ್ಜಿ ಜೊತೆ ಈ ಮಾತನ್ನ ಹೇಳ್ತಾ ಇದ್ಲಂತೆ. ಸೊ ಈ ಮುಸ್ಕಾನ್ ಅವ್ರ ಅಮ್ಮ ಮನೆಗೆ ಬಂದಾಗ ಆಕೆ ಆಗ ಡ್ರಗ್ ತಗೊಂಡಿದ್ಲೋ ಅಥವಾ ನಶೆಲಿದ್ಲೋ ಏನೋ ಗೊತ್ತಿಲ್ಲ, ಈ ಕಂಪ್ಲೀಟ್ ವಿಷಯವನ್ನ ಅವ್ರ ಅಮ್ಮ ಹತ್ರ ಹೇಳ್ಕೊಂಡ್ಬಿಟ್ಟಿದ್ದಾಳೆ. ಏನು ಈ ತರ ಡ್ರಗ್ ಅಡಿಕ್ಟ್ ಆಗಿರೋದು, ಅಂಡ್ ಆಲ್ಸೋ ಬಾಯ್ ಫ್ರೆಂಡ್ ಜೊತೆ ಸೋಹಿಲ್ ಜೊತೆ ಇರೋದು, ಅಂಡ್ ಹಸ್ಬೆಂಡ್ ನ ಸಹ. ಸೊ ಇದನ್ನೆಲ್ಲ ಕೇಳಿದಂತ ಅವ್ರ ಅಮ್ಮ ಹಿಂದೆ ಮುಂದೆ ನೋಡಿದಿರ ಡೈರೆಕ್ಟ್ ಆಗಿ ತನ್ನ ಮಗಳನ್ನ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ಮತ್ತೆ ಮಾರ್ಚ್ 19 ಸೌರಭ್ ಮನೆಗೆ ಪೊಲೀಸರು ಬಂದು ಸರ್ಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಪೊಲೀಸರಿಗೆ ಸಿಕ್ಕಿದ್ದೆ ಈ ಬ್ಲೂ ಕಲರ್ ನ ಡ್ರಮ್ ನಲ್ಲಿ ಇದ್ದಂತ ಸಿಮೆಂಟ್. ಸೊ ಸುಮಾರು ಹೊತ್ತು ಆ ಕಾಂಕ್ರೀಟ್ ನ ಬ್ರೇಕ್ ಮಾಡಿ ಪೊಲೀಸರು ಓಪನ್ ಮಾಡಿದಾಗ ಸೌರಭ್ ಬಾಡಿ ಅನ್ನೋದು 3 ಪೀಸಸ್ ಆಗಿ ಸಿಗುತ್ತೆ. ಆಲ್ಮೋಸ್ಟ್ ಇದು ಕಾಂಕ್ರೀಟ್ ಅಲ್ಲಿ ಬಾಡಿ ಅನ್ನೋದು ಮಿಕ್ಸ್ ಆಗಿದ್ದ ಕಾರಣ ಕಡೆಗೆ ಇವ್ರಿಗೆ ಆತನ ಕಂಪ್ಲೀಟ್ ಬಾಡಿ ಅನ್ನೋದು ಸಿಕ್ದಿರಾ ಬೋನ್ಸ್ ಮತ್ತೆ ಬಾಡಿ ಪೀಸಸ್ ಆಗಿ ಸಿಕ್ಕುತ್ತೆ. ಸುಮಾರು 14 ದಿನಗಳ ಕಾಲ ಈ ಕಾಂಕ್ರೀಟ್ ಅಲ್ಲಿ ಈ ಸೌರಭ್ ಬಾಡಿ ಅನ್ನೋದು ಇರುತ್ತೆ. ಅಂಡ್ ಈಗ ಆಕ್ಚುಯಲ್ ಮಿಸ್ಟ್ರಿ ಅನ್ನೋದು ಹೇಳ್ತೀನಿ ಕೇಳಿ. ಒನ್ಸ್ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನೋದು ಸ್ಟಾರ್ಟ್ ಮಾಡಿದಾಗ ಅವ್ರಿಗೆ ಗೊತ್ತಾದಂತ ವಿಷಯ ನೀವು ಕೇಳಿದ್ರೆ ನಿಮ್ಗೂ ಕೂಡ ಫ್ಯೂಸ್ ಗಳು ಹೊಡೆದೋಗುತ್ತೆ. ಪೊಲೀಸರು ಈ ಸೋಹಿಲ್ ಇದ್ದಂತಹ ರೂಮ್ ಗೆ ವಿಸಿಟ್ ಮಾಡಿದಾಗ ಅಲ್ಲಿ ಆ ರೂಮ್ ಗಳ ಗೋಡೆ ಮೇಲೆ ಈ ಬ್ಲಾಕ್ ಮ್ಯಾಜಿಕ್ ದೆವ್ವಗಳ ಚಿತ್ರಗಳಾಗಿರ್ಬೋದು, ಈ ತರ ಬ್ಲಾಕ್ ಮ್ಯಾಜಿಕ್ ರಿಲೇಟೆಡ್ ಚಿತ್ರಗಳನ್ನ ಗೋಡೆ ಮೇಲೆ ಇತ್ತು. ಸೊ ಪೊಲೀಸರು ಅದನ್ನ ನೋಡಿ ಮೇ ಬಿ ಇವನು ಮಾಟ ಮಂತ್ರ ಮಾಡ್ತಾನೆ, ಅದಕ್ಕೋಸ್ಕರ ಈ ಸೌರಭ್ ಬಾಡಿಯಿಂದ ತಲೆ ಮತ್ತು ಕೈಕಾಲುಗಳನ್ನ ಬೇರ್ಪಡಿಸಿದ್ದಾನೆ ಅನ್ಬಿಟ್ಟು ಡೌಟ್ ಬರುತ್ತೆ. ಬಟ್ ಆಕ್ಚುಯಲ್ ರಿಯಲ್ ಫ್ಯಾಕ್ಟ್ ಏನು ಅಂದ್ರೆ ಈ ಸೋಹಿಲ್ ಓನ್ಲಿ ಡ್ರಗ್ ಹ್ಯಾಬಿಟ್ ವ್ಯಕ್ತಿ ಆಗಿದ್ದ ಹೊರತು ಯಾವುದೇ ತರಹದ ಬ್ಲಾಕ್ ಮ್ಯಾಜಿಕ್ ಅನ್ನೋದು ಮುಂಚೆ ಇರಲಿಲ್ಲ. ಈ ಮುಸ್ಕಾನ್ ಸ್ನಾಪ್ಚಾಟ್ ಅಲ್ಲಿ ಒಂದು ಫೇಕ್ ಐಡಿಯಾನ ಕ್ರಿಯೇಟ್ ಮಾಡ್ಬಿಟ್ಟು ಅದು ಈ ಸೋಹಿಲ್ ಮದರ್ ಅಂತ ನಂಬಿಸ್ಬಿಟ್ಟು ಮದರ್ ತರನೇ ಇವನ್ ಜೊತೆ ಟೆಕ್ಸ್ಟ್ ಮಾಡ್ಬಿಟ್ಟು ಇಲ್ಲಿ ನಿಮ್ಗೆ ಸತ್ತೋಗಿರುವಂತ ಮದರ್ ಟೆಕ್ಸ್ಟ್ ಮಾಡ್ತಾ ಇದಾರೆ ಅನ್ಬಿಟ್ಟು ಅವನು ಯಾವ ತರ ನಂಬ್ತಾನೆ ಅನ್ಬಿಟ್ಟು ನಿಮ್ಗೆ ಡೌಟ್ ಬರ್ಬೋದು. ಮೊದಲೇ ಈ ಸೋಹಿಲ್ ಇವನ ಚೈಲ್ಡ್ಹುಡ್ ಮತ್ತೆ ಇವರ ಅಮ್ಮನ ಬಗ್ಗೆ ಎಲ್ಲಾ ವಿಚಾರನು ಶೇರ್ ಮಾಡ್ಕೊಂಡಿರ್ತಾನೆ. ಸೊ ಆ ವಿಚಾರಗಳನ್ನೆಲ್ಲ ಇವನ್ ಬಾಯಿಂದಾನೆ ಕೇಳ್ಬಿಟ್ಟು ಆ ವಿಷಯಗಳ ಬಗ್ಗೆ ಎಲ್ಲಾನು ಟೆಕ್ಸ್ಟ್ ಮುಖಾಂತರ ಇವನ ಹತ್ರ ಡಿಸ್ಕಸ್ ಮಾಡ್ತಾಳೆ. ಸೊ ಆಗ ಈ ಸೋಹಿಲ್ ಅವ್ರ ಅಮ್ಮನೇ ಅನ್ಬಿಟ್ಟು ನಿಜವಾಗ್ಲೂ ಇದನ್ನ ನಂಬ್ತಾನೆ. ಸೊ ಆಮೇಲೆ ಈ ಸೋಹಿಲ್ ಸೌರಭ್ನ ಸಾಯಿಸೋದಕ್ಕೆ ಈ ಮುಸ್ಕಾನ್ ಜೊತೆ ಯಾಕೆ ಒಂದಾಗ್ತಾನೆ ಅಂದ್ರೆ ಈ ಮುಸ್ಕಾನ್ ಸ್ನಾಪ್ಚಾಟ್ ಅಲ್ಲಿ ಸೋಹಿಲ್ ಅವರ ಅಮ್ಮನ ತರ ಈ ಮಾತನ್ನ ಹೇಳಿರ್ತಾಳೆ, ನಾನು ನಿನ್ನ ಹತ್ರ ಈ ತರ ಸ್ನಾಪ್ಚಾಟ್ ಅಲ್ಲಿ ಟೆಕ್ಸ್ಟ್ ಮಾಡೋದು ಅಲ್ಲದೆ ಡೈರೆಕ್ಟ್ ಆಗಿ ನಿನ್ನ ಹತ್ರ ಬಂದು ಮಾತಾಡ್ತೀನಿ, ಅದಕ್ಕೋಸ್ಕರ ನೀನ್ ಮಾಡ್ಬೇಕಾಗಿರೋದೇನಂದ್ರೆ ಈ ಮುಸ್ಕಾನ್ ತನ್ನ ನೆಮ್ಮದಿಗೋಸ್ಕರ ತನ್ನ ಹಸ್ಬೆಂಡ್ ನ ಸಾಯಿಸೋದ್ರಲ್ಲಿ ನೀನು ಸಹಾಯ ಮಾಡ್ಬೇಕು ಅನ್ಬಿಟ್ಟು ಆತನನ್ನ ನಂಬಿಸ್ತಾಳೆ. ಸೊ ಈ ಬಕ್ರಾ ಸಾಯಿಲು ಇದನ್ನೆಲ್ಲಾನು ಕೂಡ ನಂಬಿಟ್ಟು ಈ ಮುಸ್ಕಾನ್ ಜೊತೆ ಈ ಗೆ ಸಹಾಯ ಮಾಡ್ತಾನೆ. ಸೊ ಈ ಕಂಪ್ಲೀಟ್ ಕ್ರೈಮ್ ಅನ್ನ ಸೋಹಿಲ್ ಅಂಡ್ ಮುಸ್ಕಾನ್ ಪೊಲೀಸ್ ಇಂಟರ್ಗೇಷನ್ ಅಲ್ಲಿ ಎಲ್ಲ ಕೂಡ ಒಪ್ಕೊಂತಾರೆ. ಈ ಕೇಸಲ್ಲಿ ತುಂಬಾ ಇಂಪಾರ್ಟೆಂಟ್ ವಿಚಾರ ಏನಂದ್ರೆ ಹುಡುಗನ ಫ್ಯಾಮಿಲಿ ಈಗಾಗಲೇ ನ್ಯಾಯಕ್ಕೋಸ್ಕರ ಹೊರಗಡೆ ಇದ್ರೆ ಈ ಹುಡುಗಿಯ ಫ್ಯಾಮಿಲಿ ಅಂತೂ ಈ ವಿಚಾರವನ್ನ ಸೀರಿಯಸ್ ಆಗಿ ತಗೊಂಡು ಅದು ತನ್ನ ಮಗಳೇ ಆದ್ರೂ ಈಕೆಗೆ ಕಠಿಣವಾದ ಶಿಕ್ಷೆ ಆಗ್ಬೇಕು ಅನ್ಬಿಟ್ಟು ಹೇಳೋದು. ಎಷ್ಟು ಜನ ಪೇರೆಂಟ್ಸ್ ಈ ತರ ಮಾಡ್ತಾರೆ, ತುಂಬಾ ಗ್ರೇಟ್ ಆದಂತ ವಿಷಯ ಇದು. ಅರೆ ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ಇಬ್ರಲ್ಲಿ ಯಾರಿಗಾದ್ರೂ ಇಷ್ಟ ಆಗ್ಲಿಲ್ಲ ಅಂದ್ರೆ ಅದರಿಂದ ಹೊರಗಡೆ ಬರಬೇಕು ಹೊರತು ಅದಕ್ಕೋಸ್ಕರ ಒಂದು ಅಮಾಯಕ ಪ್ರಾಣವನ್ನ ತೆಗೆಯೋದು ಎಷ್ಟು ಮಾತ್ರ ಕರೆಕ್ಟ್ ಆಗಿರುತ್ತೆ. ಆ ರೀತಿ ಬೇರೆ ವ್ಯಕ್ತಿಯ ಪ್ರಾಣ ತೆಗೆಯೋ ರೈಟ್ಸ್ ಯಾರಿಗೂ ಕೂಡ ಇರಲ್ಲ. ಈ ಕ್ರೈಮ್ ಅಲ್ಲಿ ಮುಸ್ಕಾನ್ ಮಾಡಿದಂತ ಒಂದು ತಪ್ಪಿಂದ ಎಷ್ಟು ಜನ ಸಫರ್ ಆಗ್ತಾ ಇದಾರೆ ಅಂದ್ರೆ ಸೌರಭ್ ಅನ್ನೋ ವ್ಯಕ್ತಿಯ ಪ್ರಾಣ ಹೋದ್ರೆ ಒಂದು ಫೇಕ್ ಐಡಿ ಯೂಸ್ ಮಾಡಿ ಸಾಹಿಲ್ ಅವರ ಅಮ್ಮ ಅಂತ ನಂಬಿಸ್ಬಿಟ್ಟು ಅವನನ್ನು ಕೂಡ ಈ ಮರ್ಡರ್ ಅಲ್ಲಿ ಇನ್ವಾಲ್ವ್ಮೆಂಟ್ ಮಾಡ್ಬಿಟ್ಟು ಇವತ್ತು ಅವನು ಕೂಡ ಜೈಲಲ್ಲಿ ಸಫರ್ ಆಗೋ ತರ ಮಾಡಿದ್ಲು. ಈಗ ಆ ಮಗು ಪೇರೆಂಟ್ಸ್ ಎಲ್ಲಿ ಅಂತ ಈ ಗ್ರ್ಯಾಂಡ್ ಪೇರೆಂಟ್ಸ್ ನ ಕೇಳಿದ್ರೆ ಅವ್ರು ಏನಂತ ಆನ್ಸರ್ ಕೊಡ್ತಾರೆ, ಅವರು ಕೂಡ ನೆಮ್ಮದಿಯಾಗಿ ಬದುಕೋದಕ್ಕಾಗಲ್ಲ. ಇಷ್ಟೆಲ್ಲ ಮಾಡಿದಂತ ಈ ಮುಸ್ಕಾನ್ ಸುಖವಾಗಿರ್ತಾಳ, ಕೊನೆವರೆಗೂ ಇನ್ನ ಜೈಲ್ ನ ಸೇರ್ಕೊಂತಾಳೆ. ಇವತ್ತು ಈ ಕಂಟ್ರಿ ಎಲ್ಲ ಈ ವಿಚಾರದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೆ. ಮಲ್ಟಿಪಲ್ ಆಂಗಲ್ಸ್ ಇದೆ ಈ ಕ್ರೈಮ್ ಅಲ್ಲಿ. ಒಂದು ಮತ್ತು ತರಿಸುವಂತ ಪದಾರ್ಥಗಳಿಗೆ ಅಡಿಕ್ಟ್ ಆದ್ರೆ ಒಂದು ಮನುಷ್ಯನನ್ನ ಎಲ್ಲಿವರೆಗೂ ಕರ್ಕೊಂಡು ಹೋಗುತ್ತೆ ಅನ್ನೋ ಎಕ್ಸಾಂಪಲ್ ಇದೆ ಇದರಲ್ಲಿ. ಅವುಗಳ ಹತ್ರ ಕೂಡ ಹೋಗ್ಬಾರ್ದು ಅನ್ನೋ ಸಿದ್ಧಾಂತ ಇದೆ. ಲವ್ ಮಾಡಿ ಮದುವೆ ಆದಂತ ಹಸ್ಬೆಂಡ್ ಕೂಡ ಸಾಯಿಸೋದ್ರವರೆಗೂ ಕರ್ಕೊಂಡು ಹೋಗಿದೆ ಇದು. ಈ ಕಂಪ್ಲೀಟ್ ಸಿಚುವೇಶನ್ ಮೇಲೆ ನಿಮ್ಮ ಅಭಿಪ್ರಾಯ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನ್ ತಿಳ್ಕೊಬೇಕು ನೀವೇನ್ ಅನ್ಕೊಂತಾ ಇದೀರಾ ಈ ವಿಚಾರದ ಮೇಲೆ ಅನ್ಬಿಟ್ಟು. ಇಲ್ಲ ನಾನೇನಾದ್ರೂ ಈ ಸ್ಟೋರಿಯಲ್ಲಿ ಮಿಸ್ ಮಾಡಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ, ಅದನ್ನ ಕರೆಕ್ಟ್ ಮಾಡ್ಕೊಳ್ಳೋಣ. ಕಮೆಂಟ್ ಮಾಡುವಾಗ ತುಂಬಾ ರೆಸ್ಪಾನ್ಸಿಬಲ್ ಆಗಿ ಕಮೆಂಟ್ ಮಾಡಿ. ಯಾಕೆಂದ್ರೆ ನನ್ನ ಲಾಸ್ಟ್ ವಿಡಿಯೋ ಸೌಜನ್ಯ ವಿಡಿಯೋಗೆ ತುಂಬಾ ಪಾಸಿಟಿವ್ ಕಮೆಂಟ್ಸ್ ಅನ್ನೋದು ಬಂತು. ಅದರಲ್ಲಿ ಒಂದು 10% ಅಷ್ಟು ಜನ ವಿಡಿಯೋನ ತುಂಬಾ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಆ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿರೋದು ಏನೋ ಅಂದ್ರೆ ಈ ಸಮೀರ್ ವಿಡಿಯೋದಲ್ಲಿ ಇದ್ದಂತ ಕಾಂಟ್ರವರ್ಸಿ ಬಗ್ಗೆ ಆ ವಿಡಿಯೋದಲ್ಲಿ ಹೇಳಿದೀನಿ. ಸೊ ಅದನ್ನ ಅರ್ಥ ಮಾಡ್ಕೊಂಡಿದ್ದೀರಾ. ನಾನು
ನಾನೇನೋ ಸಪರೇಟ್ ಆಗಿ ಟ್ರೈ ಮಾಡ್ತಾ ಇದ್ದೀನಿ ನಿಮ್ಗೆ ಹೇಳೋದಕ್ಕೆ ಅನ್ಬಿಟ್ಟು ತುಂಬಾ ಕೆಟ್ಟ ಕಮೆಂಟ್ಸ್ ಕೂಡ ಬಂದಿದ್ವು ಆ ವಿಡಿಯೋಗೆ. ಅದಕ್ಕೋಸ್ಕರ ಕಮೆಂಟ್ ಮಾಡೋಕ್ಕಿಂತ ಮುಂಚೆ ಆ ವಿಡಿಯೋದಲ್ಲಿ ಏನಿದೆ ವಿಷಯ, ಅದು ಆ ಕ್ರಿಯೇಟರ್ ಏನ್ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದಾರೆ ಅನ್ನೋದನ್ನ ತಿಳ್ಕೊಳ್ಳೋದು ನಮ್ಮ ಅರಿವು. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ನಾನು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಕೆಳಗಡೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಇಲ್ವಾ ಅನ್ಬಿಟ್ಟು ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ ಮುಂದೆ ಬಂದ್ಬಿಡ್ಬೇಕಲ್ವಾ. ಸೊ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಾಯ್. ನಾನು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.